ಬ್ಲರ್ ಪಿಕ್ಚರ್ ಕಾಣೋ ಥರ ಏರ್ಸ್ನ ತಗೊಂಡು ಅವ್ರಿಗೆ ಹಿಡ್ಕೊಳಕ್ಕೆ ಹೇಳಿ ಮುಂದಾಗಲೇ ಇದು ಏರ್ ಏನಿದೆಯೋ ಇದರಲ್ಲಿ ಬ್ಯಾಕ್ ಕೋಮಿಂಗ್ ಅಂತಂದರೆ ಸಿಕ್ ಕಟ್ಸೋದು. ಓಕೆ, ಇದನ್ನು ಏನು ಮಾಡಿದ್ರೆ ಸ್ಕ್ಯಾಲ್ಪ್ವರೆಗೂ ತಗೊಂಡು ಬಂದೆ. ನಾನು ಕೂದಲು ಹಿಡ್ಕೊಂಡು ಎಳಿತಾ ಇಲ್ಲ, ಗ್ರಿಪ್ಪಿಗೆ ಅಂತ ಹಿಡ್ಕೊಂಡಿದ್ದೀನಿ ಅಷ್ಟೇ. ಲೈಕ್ ಇದು ಏನು ಅಂತಂದರೆ ನಿಮ್ಮ ಬೇಬಿ ಏರ್ಸು ಕುಡಿ ಕೂದಲು ಇದು ಥರ್ಡ್ ಲಾಕ್. ನಾನು ಸ್ವಲ್ಪ ಮೇಲೆ ಪೊಸಿಷನಿಂದ ಎಳ್ಕೊಂಡಿದ್ದೀನಿ. ಎಳ್ಕೊಂಡಾದ್ಮೇಲೆ ನೀವು ಬಿಟ್ರೂ ಅದು ಉಳ್ಕೊಳ್ಳುತ್ತೆ. ಬಟ್ ಏನೋ ಥರ ನಮಗೆ ಲಾಂಗ್ ಸ್ಟೇ ಬೇಕು. ಬಫ್ಗಳು ಯಾವಾಗಲೂ ನಮಗೆ ಲಾಂಗ್ ಸ್ಟೇಯಲ್ಲಿ ಇರಬೇಕು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದಕ್ಕೆ ಓಲ್ಡಿಂಗ್ ಸ್ಪ್ರೇನ ಕೊಡ್ತೀವಿ. ಓಲ್ಡಿಂಗ್ ಸ್ಪ್ರೇನ ಯಾವ ಥರ ಕೊಡ್ತೀವಿ ಅಂದರೆ ಇದನ್ನು ಹೀಗೆ ಇಟ್ಕೊಂಡು ಡೈರೆಕ್ಷನ್ನು 90 ಡಿಗ್ರೀಸಲ್ಲಿ ಇಟ್ಕೊಂಡ್ಬಿಟ್ಟು ಲೈಕ್ ಈ ಸ್ಪ್ರೇಗೂ ಬಾಟಲ್ಗೂ ಇಷ್ಟು ಗ್ಯಾಪ್ ಇರಬೇಕು. ಯಾವ್ದು ಕೊಡಬೇಕು ಅದು ನೀವು ಎಲ್ಲಿ ಬ್ಯಾಕ್ ಕೋಮಿಂಗ್ ಮಾಡಿದ್ರೆ ಆ ಜಾಗಕ್ಕೆ ಮಾತ್ರ ಕೊಡಬೇಕು. ಇಲ್ಲಿಗೆಲ್ಲ ಕೊಡೋದಿಲ್ಲ, ಓನ್ಲಿ ಬ್ಯಾಕ್ ಕೋಮಿಂಗ್ ಪ್ಲೇಸ್. ಅಗೇನ್ ಇದನ್ನು ಉಲ್ಟಾ ಬಾಚ್ಕೊಂಡು. ಓಕೆ, ಯಾಕೆಂದರೆ ನಮಗೆ ಕ್ಲಿಯರ್ ಹೇರ್ ಬೇಕು, ಅದರಿಂದ ಉಲ್ಟಾ ಬಾಚ್ಕೊಂಡು ಇಲ್ಲಿಂದ ಒಂದು ಲೈನ್ ತಗೊಂಡು ಪಾರ್ಟಿಷನ್ನ ಮುಂದೆ ಕೊಟ್ಬಿಟ್ಟು ಬ್ಯಾಕ್ ಮಾಡಿ. ನಾನು ಅಲ್ಲಿಂದನೇ ಮೆಸ್ ಮಾಡ್ಕೊತಾ ಬರ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಮೆಸ್ಸಿಂದನೇ ಆ ಏರು ಬ್ಯಾಕ್ ಕೋಮಿಂಗ್ ಥರ ಬಫಲ್ಲಿ ಕುಟ್ಕೊಡುವಂಥದ್ದು. ಸೊ ಎಲ್ಲಿ ಬ್ಯಾಕ್ ಕೋಮಿಂಗ್ ಕೊಟ್ಟಿದ್ದೀನೋ ಆ ಜಾಗಕ್ಕೆ ಮಾತ್ರ ಸ್ಪ್ರೇ ಕೊಡ್ತಾ ಇರುವಂಥದ್ದು. ಸ್ಪ್ರೇ ಅಗೇನ್ ಈ ಥರ ಮುಂದೆ ಕೂದಲು ಬಿಡಕ್ಕೆ ಹೋಗಬೇಡಿ, ಅವರಿಗೆ ಆಗ್ಬಿಡುತ್ತೆ. ಇನ್ನು ಮೇಲ್ಗಡೆ ಲೆನ್ಸ್ನ ಮಾತ್ರ ನೀವು ಪಿನ್ ಮಾಡಿಕೊಂಡ್ರೆ ಸಾಕು, ಅದು ನೀಟಾಗಿ ಲಾಕ್ ಆಗುತ್ತೆ. ಓಕೆ, ಇದು ಇವಾಗ ಸ್ಪ್ರೇ ಹೊಡಿತಲ್ಲ ಅವನು. ಇವಾಗ ನೋಡಿ ಯಾವಾಗಲೂ ನೀವು ಹೇರ್ ಸ್ಟೈಲ್ ಮಾಡಬೇಕು, ಮೇಕಪ್ ಮಾಡಬೇಕಾದ್ರೆ ಮಿರರ್ ಇಲ್ಲ ಅಂದ್ರೂ ನಡೆಯುತ್ತೆ. ಹೇರ್ ಸ್ಟೈಲ್ ಮಾಡಬೇಕಾದ್ರೆ ವಿತ್ ಮಿರರ್ ಬೇಕು. ಯಾಕೆಂದರೆ ಅವ್ರ ಫೇಸಿಗೆ ಅದು ಸೂಟ್ ಆಗ್ತಿದೆಯಾ, ಕರೆಕ್ಟಾಗಿ ಬಂದಿದೆಯಾ, ಅಥವಾ ಅಪ್ಪಿಲ್ವಾ, ಅಥವಾ ಒಂದು ಕಡೆ ಹಬ್ಬ ಜಾಸ್ತಿ ಆಗಿದೆ, ಒಂದು ಕಡೆ ಹಪ್ಪು ಕಮ್ಮಿ ಆಗಿದೆ ಅಂತ ಅಂದ್ರೂ ಅದೆಲ್ಲ ಚೆಕ್ ಮಾಡ್ಕೊಳ್ಳೋದು ನೀವು ಮಿರರಿಂದ ಮಾತ್ರ. ಓಕೆ, ಸೊ ಹಾಗಾಗಿ ನಿಮಗೆ ಮಿರರ್ ಬೇಕು. ಇಯರ್ ಪಿನ್ಸ್ ತಗೊಂಡೆ, ಇಲ್ಲಿ ನಾನು ಫಿಂಗರಲ್ಲಿ ಇಟ್ಕೊಂಡಿದ್ದೀನಿ. ದೆನ್ ಇಯರ್ ಪಿನ್ಸ್ನ ಈ ಕಡೆಯಿಂದ ಒಂದು ಇಯರ್ ಪಿನ್ ಮತ್ತು ಈ ಕಡೆಯಿಂದ ಎಕ್ಸ್ ಮಾರ್ಕ್ ಅಂತ ಹೇಳ್ತೀವಿ ನಾವು. ಎಕ್ಸ್ ಮಾರ್ಕಲ್ಲಿ ಪಿನ್ಸ್ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಆ ಕಡೆಯಿಂದ ಈ ಕಡೆಯಿಂದ ಎರಡು ಕಡೆಯಿಂದನೂ ನೀವು ಪ್ಲೇಸ್ ಮಾಡಬೇಕು. ಕ್ಲಿಯರ್? ಇದಾದಮೇಲೆ ನಾನು ತುಂಬ ಇಯರ್ ಪಿನ್ಸ್ಗಳು ಯೂಸ್